ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಶು ಕುಕ್ಕಿಂಗ್ ಚಾನಲ್. ನಾವು ಎಷ್ಟೇ ಟ್ರೈ ಮಾಡ್ತಾಯಿರೋ ಇಡ್ಲಿ ಸಾಫ್ಟಾಗಿ ಬರ್ತಾಯಿಲ್ಲಪ್ಪ ಅನ್ನೋರು ಒಂದ್ಸಲಿ ನಾ ಹೇಳೋ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿ ನೋಡಿ. ಸೂಪರ್ ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಯಾವುದೇ ಥರ ಗಟ್ಟಿ ಆಗಲ್ಲ, ತುಂಬ ಸಾಫ್ಟಾಗೇ ಬರುತ್ತೆ. ಬಟ್ ಮೆಷರ್ಮೆಂಟ್ ಇಂಪಾರ್ಟೆಂಟು. ನಾನಿಲ್ಲಿ 2 ಲೋಟದಷ್ಟು ಇಡ್ಲಿ ಅಕ್ಕಿ ತೊಗೊತಾ ಇದ್ದೀನಿ. 1 ಲೋಟದಷ್ಟು ಸಣ್ಣ ಅಕ್ಕಿ ತೊಗೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಸಣ್ಣ ಅಕ್ಕಿ ಅವೈಲಬಲ್ ಇರುತ್ತೋ ಅದೇ ತೊಗೊಳ್ಳಿ. 3/4 ಲೋಟದಷ್ಟು ಉದ್ದಿನಬೇಳೆ, ಅರ್ಧ ಲೋಟದಷ್ಟು ಸಬ್ಬಕ್ಕಿ, ಅರ್ಧ ಲೋಟ ಅವಲಕ್ಕಿ. ಇಷ್ಟೇ ರೀ ಮೆಷರ್ಮೆಂಟು. ನಾನಿಲ್ಲಿ ಸಣ್ಣಕ್ಕಿನ 1 ಲೋಟ ತೊಗೊಂಡಿದ್ದೀನಿ ಅಷ್ಟೇ. ಸಬ್ಬಕ್ಕಿನ ಚಿಕ್ಕದು ತೊಗೊಂಡಿದ್ದೀನಿ. ನೀವು ಸಬ್ಬಕ್ಕಿ ದೊಡ್ಡದು ಬೇಕನ್ನೋ ತೊಗೊಬೋದು. ಇದನ್ನು ನೀಟಾಗಿ 2ರಿಂದ 3 ಸಲ ವಾಶ್ ಮಾಡಿ 5ರಿಂದ 6 ಗಂಟೆ ನೆನೆಸಿಡ್ತಾ ಇದ್ದೀನಿ. ಇಲ್ಲಿ 6 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಅಕ್ಕಿ ಎಲ್ಲ ಎಷ್ಟು ಸಾಫ್ಟಾಗಿ ನೆಂದಿದೆ. ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ತುಂಬ ಫೈನ್ ಪೇಸ್ಟಾಗಿ ಏನು ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ. ಮೀಡಿಯಮ್ಮಾಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇದೇ ಥರ ಎಲ್ಲ ಅಕ್ಕಿನೂ ನೀಟಾಗಿ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ಬ್ಯಾಟರ್ನ ಒಂದ್ಸಲಿ ಲಾಸ್ಟಲ್ಲಿ ನೀಟಾಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಓವರ್ ನೈಟ್ ಆಗಲೇಬೇಕು. ಇದಕ್ಕೆ 1 ನೈಟ್ ಮುಂಚೆನೇ ಮಾಡಿ ಇಟ್ಕೊಬೇಕು ಈ ಇಡ್ಲಿ ಬ್ಯಾಟರ್ನ. ಬೆಳಗ್ಗೆ ಎದ್ದಾದಮೇಲೆ ನೀಟಾಗೆ ಎಲ್ಲ ಉಬ್ಬಿರುತ್ತೆ, ಹುಳಿ ಬಂದಿರುತ್ತೆ. ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಈ ಬ್ಯಾಟರ್ಗೆ ನೀವು ಈ ಕನ್ಸಿಸ್ಟೆನ್ಸಿಗೆ ಈ ಬ್ಯಾಟರ್ನ ರೆಡಿ ಮಾಡ್ಕೊಬೇಕು. ಇನ್ನು ಮಿಕ್ಕಿರೋ ಬ್ಯಾಟರ್ನ ಫ್ರಿಡ್ಜಲ್ಲಿ ಇಟ್ಟು 1 ವಾರ ಅಷ್ಟು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಥರ ಹುಳಿ ಬರಲ್ಲ. ಬಟ್ ಫ್ರಿಡ್ಜಲ್ಲಿ ಇಡಬೇಕಷ್ಟೇ. ನಾನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ನಾವು ರೆಡಿ ಮಾಡಿರೋಂತಹ ಬ್ಯಾಟರ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಪ್ಲೇಟ್ಗೂ ಈ ಥರ ಬ್ಯಾಟರ್ ರೆಡಿ ಮಾಡಾದಮೇಲೆ ನಾನು ಇಲ್ಲಿ ಫಸ್ಟೇ ನೀರನ್ನ ಸ್ಟೀಮ್ ಮಾಡೋಕೆ ಇಟ್ಟಿದ್ದೆ. ಅದರಲ್ಲಿ ಇದನ್ನು ಇಟ್ಟು ಒಂದು 10ರಿಂದ 15 ನಿಮಿಷ ನೀಟಾಗಿ ಬೇಯಿಸ್ಕೊಬೇಕು. ಇದು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ತಣ್ಣೀರಲ್ಲಿ ಒಂಚೂರು ಕೈನ ಡಿಪ್ ಮಾಡಿ ಅದನ್ನು ಮುಟ್ಟಬೇಕು. ಕೈಗೆ ಅಂಟಬಾರ್ದು. ಅಂಟಿಲ್ಲ ಅಂದರೆ ನಮ್ಮ ಇಡ್ಲಿ ರೆಡಿ ಆಗಿದೆ ಅಂತ. ಒಂದು 5 ನಿಮಿಷ ಆದಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿ. ಯಾವುದೇ ಥರ ಪ್ಲೇಟ್ಗೆ ಒಂದು ಚೂರು ಇಡ್ಲಿ ಬ್ಯಾಟರ್ ಆಗಲಿ ಇಡ್ಲಿ ಅಂಟಿರಲ್ಲ. ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ. ಒಂದ್ಸಲಿ ನಾ ಹೇಳೋ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಶು ಕುಕ್ಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು.